ಇವತ್ತು ಆಲೂ ಬೆಂಡಿ ಸಬ್ಜಿ ಮೂಂಗ್ ದಾಲ್ ಚಪಾತಿ ಮಾಡಿ ತೋರಿಸ್ತಾ ಇದೀವಿ. ಒಂದು ಕುಕ್ಕರಲ್ಲಿ 1.5 ಸ್ಕೂಪ್ ಹೆಸರುಬೇಳೆ ಹಾಕೊಂಡು ಚೆನ್ನಾಗಿ ತೊಳೆದು ಅರಿಶಿನ ಉಪ್ಪು ಹಾಕೊಂಡು 1 ವಿಜಿಲ್ ಕೂಗಿಸ್ಕೊಡ್ರಿ ಸಾಕು. ಒಂದು ಬಾಣಲೆಯಲ್ಲಿ 3 ಬೇಡಿಗೆ ಮೆಣಸಿನ್ಕಾಯಿ 2 ಗುಂಟೂರು ಮೆಣಸಿನ್ಕಾಯಿ ಹಾಕಿ ಧನಿ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ರಿ. ಆಮೇಲೆ ಒಂದು ಸ್ವಲ್ಪ ಸೋಂಪು ಹಾಕೊಂಡು ಅದನ್ನ ಸ್ವಲ್ಪ ಹುರ್ಕೊಳ್ರಿ. 1 ರಿಂದ 2 ನಿಮಿಷ ಹುರ್ಕೊಂಡು ಮಿಕ್ಸಿಗೆ ಹಾಕಿ ತರಿತರಿಯ ಪೌಡ್ರ್ ಮಾಡಿಟ್ಕೊಳ್ರಿ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕೋರಿ. ಜೀರಿಗೆ ಹಾಕೊಂಡಾದ್ಮೇಲೆ ಈ ಥರ ಕಟ್ ಮಾಡಿರೋ ಆಲೂಗಡ್ಡೆ ಹಾಕ್ಕೊಳ್ರಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡಿ ಮುಚ್ಚಿಡ್ರಿ. ಬೆಂಡೆಕಾಯಿ ಈ ಥರ ದಪ್ಪವಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ರಿ. ಈ ಥರ ಗೋಲ್ಡನ್ ಫ್ರೈ ಆದಮೇಲೆ ದಪ್ಪವಾಗಿ ಕಟ್ ಮಾಡಿರೋ ಬೆಂಡೆಕಾಯಿನ ಹಾಕೊಂಡು ಫ್ರೈ ಮಾಡಿರಿ. ಎಲ್ಲ ಲೋಳೆ ಅಂಶ ಹೋಗ್ಬೇಕದು ಆ ಥರ ಫ್ರೈ ಮಾಡಿ. ಒಂದು 5 ನಿಮಿಷ ಮುಚ್ಚಿಟ್ಟು ಬೇಡಿಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಸೋಂಪು, ಧನಿಯಾ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡು ಆಮ್ಚೂರು ಪೌಡ್ರು ಸ್ವಲ್ಪ, ಇಲ್ಲ ಅಂದರೆ ನಿಂಬೆ ರಸ ಹಾಕ್ಕೊಳ್ರಿ. ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಮುಚ್ಚಿಡಿ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ನಿಮ್ಮ ಆಲೂ ಬೆಂಡಿ ಸಬ್ಜಿ ರೆಡಿ. ಇವಾಗ ಮೂಂಗ್ ದಾಲ್ ಚಪಾತಿ ಮಾಡೋಣ ಬನ್ನಿ. ಒಂದೇ ಉದಿಲ್ ಹೊಡ್ಸಿದಕ್ಕೆ ಈ ಥರ ತರಿತರಿಯಾಗಿರುತ್ತೆ ಬೇಳೆ, ತುಂಬ ನೈಸ್ ಮಾಡಬೇಡಿ. ಒಂದು ಬೌಲಲ್ಲಿ 1/4 kg ಗೋಧಿ ಹಿಟ್ಟು ಹಾಕ್ಕೊಳ್ರಿ. ಅದೇನೋ ಕಲಂಜ ಅಂತಾರೆ, ಅದು ಕನ್ನಡದಲ್ಲಿ ಈರುಳ್ಳಿ ಬೀಜನೂ ಹೇಳ್ತಾರೆ. ಜೀರಿಗೆ ಹಾಕ್ಕೊಳ್ಳಿ, ಸ್ವಲ್ಪ ಓಂಕಾಳು ಹಾಕ್ಕೊಳ್ಳಿ, ಸ್ವಲ್ಪ ಹಿಂಗ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಆಮೇಲೆ ಹೆಸರುಬೇಳೆ ಹಾಕ್ಕೊಂಡು ಕಸೂರಿ ಮೆಥಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಮಾಮೂಲಿ ಚಪಾತಿ ಹೆಂಗೆ ಕಲಿಸ್ತೀರಂಗೆ ಕಲಿಸಿಟ್ಟು ಮುಚ್ಚಿಡಿ ಒಂದು 5 ನಿಮಿಷ. ನೀವು ಮಾಮೂಲಿ ಚಪಾತಿ ಯಾವ ಥರ ಮಾಡ್ತೀರಾ ಆ ಥರ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪನ್ನೀರ್ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ. ಬಾಯ್.